ನಮಸ್ಕಾರ ಪ್ರಿಯ ವೀಕ್ಷಕರೇ, ಮೂಡಲ ಧ್ವನಿ ಹಳ್ಳ ಪಬ್ಲಿಕ್ ಪವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಹೊಸ ವಿಡಿಯೋಗಳನ್ನ ನೋಡ್ತಾ ಇರಿ. ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ತಮಿಳುನಾಡಿನ ರಾಜಕೀಯ ಪಕ್ಷಗಳ ಒಂದು ಮೇಲಾಟ, ರಾಜಕೀಯ ಗುದ್ದಾಟ ಅಂತ ಹೇಳ್ಬೋದು. DMK, ADMK, TVK ಸೇರಿದಂತೆ ಪಾಟಾಳಿ ಮಕ್ಕಳು ಕಚ್ಚಿ ಸೇರಿದಂತೆ ಇನ್ನೂ ಅನೇಕ ರಾಜಕೀಯ ಪಕ್ಷಗಳು ಮತ್ತು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್, BJP, ಕಾಂಗ್ರೆಸ್ DMK ಜೊತೆ ಹೊಂದಾಣಿಕೆ ಮಾಡಿಕೊಂಡ್ರೆ ಮತ್ತು BJP ADMK ಜೊತೆ ಹೊಂದಾಣಿಕೆ ಮಾಡಿಕೊಂಡಿದೆ. ಹಾಗಾಗಿ ಎಡಪ್ಪಾಡಿ ಪಳನಿಸ್ವಾಮಿ ಅವರ ಕ್ಷೇತ್ರದಲ್ಲಿ ಭಾರಿ ಜನಸಾಗರದೊಂದಿಗೆ ಅವರು ಮತಯಾಚನೆಯನ್ನು ಮಾಡಿದರು ಮತ್ತು ಸೋಮವಾರ ನಡೆದಂತಹ ಪ್ರಚಾರ ರಥಯಾತ್ರೆಯಲ್ಲಿ ಅನೇಕ ಜನರು, ಸಾವಿರಾರು ಜನರು ಭಾಗವಹಿಸಿ ಅವರಿಗೆ ಬೆಂಬಲವನ್ನು ಸೂಚಿಸಿದ್ದಾರೆ. ನೋಡೋಣ, 23ನೇ ತಾರೀಕು ಚುನಾವಣೆ ಇದೆ. ಯಾವ ಪಕ್ಷ, ಯಾರು ಅಭ್ಯರ್ಥಿಗಳು, ಯಾರು ರಾಜ್ಯವನ್ನು ಆಳ್ತಾರೆ, ರಾಜ್ಯವನ್ನು ಒಂದು ಅಧಿಕಾರವನ್ನು ಹಿಡಿತಾರೆ. ಈಗ ಆಲ್ರೆಡಿ DMK ಮೈತ್ರಿಕೂಟ ಅಧಿಕಾರ ಹಿಡಿದಿದೆ. ಮತ್ತು ಈಗ ಮುಂದೆ ಇನ್ಯಾರ್ಯಾರು ಅಧಿಕಾರ ಹಿಡಿಬೋದು ಅಥವಾ ಇವರೇ DMK ಅವರೇ ಅಧಿಕಾರನ ಉಳಿಸ್ಕೋತಾರೆ ಅನ್ನೋದ್ರ ಬಗ್ಗೆ ನಾವು ಕಾದು ನೋಡಬೇಕಾಗಿದೆ. DMK ಅವ್ರ ಜೊತೆ ಇದು ADMK ಎಡಪ್ಪಾಡಿ ಪಳನಿಸ್ವಾಮಿ ಅವ್ರ ಜೊತೆ ಪಾಟಾಳಿ ಮಕ್ಕಳು ಕಚ್ಚಿ ಅನ್ಬುಳ್ಳ ರಾಮದಾಸ್ ಅವರ ಮಗ ಅನ್ಬುಮಣಿ ಅವರು ಪ್ರಚಾರ ಯಾತ್ರದಲ್ಲಿ ಭಾಗವಹಿಸಿದರು. ಅವರಿಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಜಯಲಲಿತಾ ನೇತೃತ್ವದ ADMK ಪಕ್ಷವನ್ನು ಮುನ್ನಡೆಸುತ್ತಿರುವ ಎಡಪ್ಪಾಡಿ ಪಳನಿಸ್ವಾಮಿ ಅವರು ಇಡೀ ರಾಜ್ಯಾದ್ಯಂತ, ತಮಿಳುನಾಡು ರಾಜ್ಯಾದ್ಯಂತ ಅನೇಕ ಜಿಲ್ಲೆಗಳಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿ ಕೊನೆಯ ತಮ್ಮ ಕ್ಷೇತ್ರದಲ್ಲೂ ಕೂಡ ಅವರು ಪ್ರಚಾರವನ್ನು ಮಾಡಿದ್ದಾರೆ. ನೋಡೋಣ ಈಗ ಹೇಗೆ ಇರ್ತದೆ, ಏನು ಅಗ್ನಿ ಪರೀಕ್ಷೆಗಳು, ಯಾವ ಥರ ರಾಜಕೀಯ ಪರೀಕ್ಷೆಗಳು ನಡೀತದೆ ಅನ್ನೋದನ್ನು ನಾವು ಮಾಡಬೇಕಾಗಿದೆ. ಮತ್ತೊಂದು ಸುದ್ದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.